ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೂರದ್. ನನಗೆ 21 ವರ್ಷ. ನಮ್ಮ ಮನೆಯ ಪಕ್ಕದಲ್ಲೇ ವಾಸಿಸುತ್ತಿದ್ದ ರೇವತಿ ಎಂಬ ಹುಡುಗಿ ನನಗೆ ತುಂಬಾ ಇಷ್ಟವಾಗುತ್ತಿದ್ದಳು. ಒಂದು ದಿನ ಅವಳು ನಮ್ಮ ಮನೆಯ ಹತ್ತಿರದ ಕೆರೆಗೆ ಮೀನು ಹಿಡಿಯಲು ಬಂದಳು. ನಾನು ಅಲ್ಲಿ ಇದ್ದೆ. ಇಬ್ಬರ ಕೈಯಲ್ಲೂ ಒಂದೊಂದು ಗಾಣ. ಇಬ್ಬರೂ ಸೇರಿ ಮೀನು ಹಿಡಿಯಲು ಪ್ರಾರಂಭಿಸಿದ್ದೆವು. ನನ್ನ ಗಾಣಕ್ಕೆ ಒಂದಾದ ಮೇಲೆ ಒಂದು ಮೀನು ಬೀಳುತ್ತಿದ್ದರೆ, ರೇವತಿಯ ಗಾಣಕ್ಕೆ ಅಷ್ಟಾಗಿ ಮೀನುಗಳು ಸಿಕ್ಕುತ್ತಿರಲಿಲ್ಲ. ಅವಳು ಸ್ವಲ್ಪ ಬೇಸರದಿಂದ ನನ್ನತ್ತ ನೋಡುತ್ತಾ ಕೇಳಿದಳು, ಎಷ್ಟು ದೂರ ಹಾಕಿದರೂ ನನಗೆ ಮೀನು ಸಿಕ್ಕುತ್ತಿಲ್ಲ, ಏನು ಮಾಡಬೇಕು? ನಾನು ನಗುತ್ತ ಹೇಳಿದೆ, ನಾನು ತೋರಿಸುತ್ತೇನೆ ಹೇಗೆ ಹಾಕಬೇಕು ಎಂದು. ಅವಳ ಹಿಂದಿನಿಂದ ನಿಂತು ನನ್ನ ಕೈಯಿಂದ ಗಾಣ ಹಾಕುವ ವಿಧಾನ ತೋರಿಸಿದೆ. ಅವಳು ಗಮನದಿಂದ ನೋಡುತ್ತಾ ನಿಧಾನವಾಗಿ ಕಲಿತಳು. ಮೊದಲ ಬಾರಿಗೆ ಅವಳಿಗೂ ಒಂದು ಚಿಕ್ಕ ಮೀನು ಸಿಕ್ಕಿತು. ಸಂತೋಷದಿಂದ ನಗುತ್ತಾ ಹೇಳಿದಳು, ಇದೀಗ ನನಗೂ ಆಗ್ತಾಯಿದೆ. ನಾನು ಹೇಳಿದೆ, ಹೌದು, ನೋಡ್ರಿ, ನೀನು ಕಲಿತೆ, ಸರಿ ಎಂದು ಇಬ್ಬರ ಮೀನುಗಳನ್ನು ತೆಗೆದುಕೊಂಡು ಮನೆಗೆ ಹೊರಟೆವು. ನನ್ನ ಮೀನುಗಳು ದೊಡ್ಡದಾಗಿದ್ದವು, ದಪ್ಪ ಹಾಗೂ ತಾಜಾ. ರೇವತಿಯ ಮೀನುಗಳು ಚಿಕ್ಕದಾಗಿದ್ದರೂ ಗೋಲ್ಡ್ಫಿಶ್ಗಳಂತೆ ಸುಂದರವಾಗಿ ಮಿನುಗುತ್ತಿದ್ದುವು. ನಾವು ಇಬ್ಬರೂ ಆ ಮೀನುಗಳನ್ನು ಸ್ವಚ್ಛಗೊಳಿಸಿ ಮಸಾಲೆ ಹಚ್ಚಿ ತವಾ ಫ್ರೈ ಮಾಡಿದೆವು. ಮರದ ನೆರಳಿನಲ್ಲಿ ಕುಳಿತು ಇಬ್ಬರೂ ತಿನ್ನತೊಡಗಿದೆವು. ರೇವತಿಗೆ ನನ್ನ ಮೀನಿನ ರುಚಿ ತುಂಬಾ ಇಷ್ಟವಾಯಿತು. ಅವಳು ನಗುತ್ತ ಹೇಳಿದಳು, ನಿನ್ನ ಮೀನು ತುಂಬಾ ಚೆನ್ನಾಗಿದೆ. ಅದನ್ನು ಕೇಳಿ ನಾನು ಅವಳ ಬಾಯಿಗೆ ತುತ್ತು ಮಾಡಿ ಇಟ್ಟೆ. ಅವಳು ನಾಚಿಕೆತನದ ನಗೆಯೊಂದರೊಂದಿಗೆ ಸವಿದು ಹೇಳಿದಳು, ಇದು ತುಂಬಾ ರುಚಿ. ನಾನು ಅವಳ ಮೀನನ್ನು ಕೇಳಿದೆ. ಅವಳ ಮೀನು ಚೆನ್ನಾಗಿ ಕರಿದಿತ್ತು, ಹೆಚ್ಚು ಮಸಾಲೆ ಇದ್ದು ಕೊಬ್ಬು ಹೆಚ್ಚಾಗಿತ್ತು. ಅದರ ರುಚಿಯೇ ಬೇರೆ. ಅವಳ ಕೈಯಲ್ಲಿ ತಿಂದ ಆ ತುತ್ತು ನನಗೆ ಹೊಸ ಅನುಭವವಾಯಿತು. ಕೊನೆಯಲ್ಲಿ ಇಬ್ಬರೂ ನಗುತ್ತಾ ಹೇಳಿಕೊಂಡೆವು, ಯಾರ ಮೀನು ಉತ್ತಮ ಎನ್ನುವುದಕ್ಕಿಂತ ಇಬ್ಬರ ಕೈಯಿಂದ ತಿಂದ ಮೀನಿನ ರುಚಿಯೇ ಶ್ರೇಷ್ಠ. ಆ ಕ್ಷಣದಲ್ಲಿ ನಮ್ಮ ಮಧ್ಯೆ ಒಂದು ನಿಸ್ಸೀಮವಾದ ಸ್ನೇಹದ ಬಂಧ ಹುಟ್ಟಿತು. ಕತೆ ಇಲ್ಲಿಗೆ ಮುಕ್ತಾಯ. ಧನ್ಯವಾದಗಳು.